ಈಗ ಸಮಯ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭ. ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆಲೆ. ಪ್ರಸ್ತುತಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್. ಕನ್ನಡದಲ್ಲಿ ಕ್ಷಮಿಸು ಎನ್ನುವೆ, ಇಂಗ್ಲಿಷ್ನಲ್ಲಿ ಸಾರಿ ಎನ್ನುವೆ. ಪ್ರಿಯ ಕೇಳುಗರೆ, ಬಾನುಲಿ ಇಂಗ್ಲಿಷ್ ಪಾಠ ತರಗತಿಗೆ ಸ್ವಾಗತ. ವೆಲ್ಕಮ್ ಟು ಬಾನುಲಿ ಇಂಗ್ಲಿಷ್ ಪಾಠ. ಇದು ಬಾನುಲಿ ಇಂಗ್ಲಿಷ್ ಪಾಠ ಸರಣಿಯ 20ನೆಯ ತರಗತಿ, ಹಾಗೆ ಕೊನೆಯ ತರಗತಿಯೂ ಹೌದು. ಈ ತರಗತಿಯಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿರುವ ಕೆಲವು ರೂಢಿಗಳ ಕುರಿತು ತಿಳ್ಕೊಳ್ಳೋಣ. ಇದನ್ನ ಕಲೋಕೇಶನ್ ಅಂತಾರೆ. ಕಲೋಕೇಟ್ ಅಂದರೆ ಒಟ್ಟಿಗಿರೋದು, ಜೊತೆಲಿರೋದು ಅಂತ ಅರ್ಥ. ನೋಡಿ, ಐ ಲವ್ ಸ್ಟ್ರಾಂಗ್ ಕಾಫಿ ಅಂತ ಹೇಳ್ತೇವೆ, ಆದರೆ ಐ ಲವ್ ಪವರ್ಫುಲ್ ಕಾಫಿ ಅಂತ ಹೇಳೋದಿಲ್ಲ. ಯಾಕಂದರೆ ಕಾಫಿ ಅನ್ನೋ ಪದದ ಜೊತೆ ಪವರ್ಫುಲ್ ಅನ್ನೋ ಪದನ ಬಳಸೋ ಅಭ್ಯಾಸ ಇಂಗ್ಲಿಷ್ನಲ್ಲಿ ಇಲ್ಲ. ಆ ಜಾಗದಲ್ಲಿ ಸ್ಟ್ರಾಂಗ್ ಕಾಫಿ ಅಂತ ಹೇಳಿ ಬಳಸ್ತಾರೆ. ಇದನ್ನೇ ಕಲೋಕೇಶನ್ ಅಂತ ಹೇಳಿ ಹೇಳ್ತಾರೆ. ನೀವು ಒಂದು ಒಳ್ಳೆಯ ಇಂಗ್ಲಿಷನ್ನು ಮಾತನಾಡುವುದನ್ನು ನಾನು ರೂಢಿ ಮಾಡಿಕೊಳ್ಬೇಕು ಅನ್ನೋ ಗುರಿಯನ್ನು ಹೊಂದಿದ್ರೆ ಇಂಗ್ಲಿಷ್ ಭಾಷೆಯಲ್ಲಿರುವ ಕಲೋಕೇಶನ್ಗಳ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕಾಗತ್ತೆ. ಹೆಚ್ಚು ನಿಖರವಾಗಿ ತಿಳ್ಕೊಂಡಷ್ಟು ಆತ್ಮವಿಶ್ವಾಸದಿಂದ ಭಾಷೆಯನ್ನು ಬಳಸಲಿಕ್ಕೆ ನಮಗೆ ಅವಕಾಶ ಆಗತ್ತೆ. ಹಾಗಾಗಿ ಕೇಳುಗರೆ, ನೀವು ಒಳ್ಳೆಯ ಇಂಗ್ಲಿಷನ್ನು ಯಾವಾಗಲೂ ನೋಟಿಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಆಮೇಲೆ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಯೂಸ್ ಮಾಡಬೇಕು. ಒಂದೆರಡು ಉದಾಹರಣೆಗಳನ್ನು ಕೊಡ್ತೇನೆ. ಮೇಕ್ ಅ ಮೆಸ್ ಸರಿಯಾದ ಪ್ರಯೋಗ, ಡೂ ಅ ಮೆಸ್ ಸರಿಯಲ್ಲ. ಪೇ ಅ ಫೈನ್ ಸರಿ, ಗಿವ್ ಅ ಫೈನ್ ಇಲ್ಲ. ಮಿಸ್ ಆನ್ ಆಪರ್ಚುನಿಟಿ ಸರಿಯಾದ ಪ್ರಯೋಗ, ಆದರೆ ಲೂಸ್ ಆನ್ ಆಪರ್ಚುನಿಟಿ ಸರಿಯಾದ ಪ್ರಯೋಗ ಅಲ್ಲ. ಬ್ರಾಡ್ ಡೇ ಲೈಟ್ ಸರಿಯಾದ ಪ್ರಯೋಗ, ಬ್ರೈಟ್ ಡೇ ಲೈಟ್ ಸರಿಯಾದ ಪ್ರಯೋಗ ಅಲ್ಲ. ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಸರಿಯಾದ ಪ್ರಯೋಗ, ಟೋಟಲಿ ಸ್ಯಾಟಿಸ್ಫೈಡ್ ಅನ್ನೋದು ಸರಿಯಾದ ಪ್ರಯೋಗ ಅಲ್ಲ. ಹಾಗೆ ಕ್ವಿಕ್ ಮೀಲ್ ಸರಿ, ಆದರೆ ಫಾಸ್ಟ್ ಮೀಲ್ ಅನ್ನೋದು ಸರಿಯಾಗೋದಿಲ್ಲ. ಹೇಗೆ ಸರ್ ಹೀಗೆಲ್ಲ ಸರಿನೋ ತಪ್ಪು ಅಂತ ನಿರ್ಧಾರ ಮಾಡೋದು? ಏನು ಮಾನದಂಡ ಹೇಳಿ ಅಂತ ನೀವೇನಾದರೂ ಕೇಳಿದ್ರೆ ಅದಕ್ಕೆ ಒಂದು ಉತ್ತರ ಕೊಡ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಇಂಗ್ಲಿಷ್ನಲ್ಲಿ ಆ ರೀತಿಯ ಬಳಕೆ ಇಲ್ಲ ಅಂತ. ನೋಡಿ, ಇಂಗ್ಲಿಷ್ ಮಾತಾಡೋರು ಫಾಸ್ಟ್ ಫುಡ್ ಅಂತ ಬಳಸ್ತಾರೆ, ಆದರೆ ಕ್ವಿಕ್ ಫುಡ್ ಅಂತ ಬಳಸಲ್ಲ. ಯಾಕೆ ಬಳಸಲ್ಲ? ಅವರ ಅಭ್ಯಾಸನ ಇಟ್ಕೊಂಡಿಲ್ಲ. ಯಾಕದು ತಪ್ಪು ಅಂತ ನೀವು ಕೇಳಿದ್ರೆ ಇದನ್ನು ಬಿಟ್ಟು ಬೇರೆ ಇನ್ಯಾವುದೇ ಉತ್ತರವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯ ಬಳಕೆ ಕನ್ನಡ ಭಾಷೆಯಲ್ಲೂ ಇರುತ್ತೆ, ಹಾಗೆ ಉಳಿದ ಭಾಷೆಯಲ್ಲೂ ಇರುತ್ತೆ. ಆದರೆ ಇಂಥವುಗಳನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ ಆ ಭಾಷೆಯ ಜ್ಞಾನ ಹೆಚ್ಚು ಹೆಚ್ಚು ಇರಬೇಕಾಗತ್ತೆ. ಅದನ್ನು ತಾಳ್ಮೆಯಿಂದ ಗಮನವನ್ನು ಕೊಟ್ಟು ಕಲಿತು ಅಭ್ಯಾಸ ಮಾಡಿ ಬಳಸುವ ಕೆಲಸ ಅಷ್ಟೇ ನಮ್ಮದಾಗಬೇಕಾಗತ್ತೆ. ಹಾಗೆ ಕೆಲವು ಅಂದಾಜುಗಳನ್ನು ನಾವು ಇಟ್ಕೊಳ್ಬೋದು. ನೋಡಿ, ಸಾಮಾನ್ಯವಾಗಿ ಕೆಲವು ಅಜೆಕ್ಟಿವ್ಗಳನ್ನು, ಗುಣವಾಚಕಗಳನ್ನು ಕೆಲವು ನಿರ್ದಿಷ್ಟ ನೌನ್ಗಳ ಜೊತೆ ಬಳಕೆ ಮಾಡ್ತಾರೆ. ಹಾಗೆ ಕೆಲವು ವರ್ಬ್ಗಳನ್ನು ಕೆಲವು ನೌನ್ಗಳ ಜೊತೆಯಲ್ಲಿ ಮಾತ್ರ ಇಂಗ್ಲಿಷ್ನಲ್ಲಿ ಬಳಕೆ ಆಗುತ್ತೆ. ಮತ್ತು ಕೆಲವು ಅಡ್ವರ್ಬ್ಗಳು ಕೆಲವು ನಿರ್ದಿಷ್ಟ ಅಜೆಕ್ಟಿವ್ಗಳ ಜೊತೆ ಜೋಡಿ ಆಗ್ತವೆ. ಮತ್ತು ಕೆಲವು ಹೆಲ್ಪಿಂಗ್ ವರ್ಬ್ಗಳು ಕೆಲವು ನಿರ್ದಿಷ್ಟ ಮೇನ್ ವರ್ಬ್ಗಳ ಜೊತೆ ಬಳಕೆ ಆಗೋದನ್ನು ಇಂಗ್ಲಿಷ್ನಲ್ಲಿ ನಾವು ಕಾಣ್ತೇವೆ. ಕನ್ನಡ ಭಾಷೆಗೆ ಅದರದೇ ಆದಂಥ ಬಳಕೆಯ ನಿಯಮಗಳು ಇರೋ ಹಾಗೆ, ರೂಢಿಗಳು ಇರೋ ಹಾಗೆ, ಇಂಗ್ಲಿಷ್ ಭಾಷೆಗೂ ಅದರದೇ ಆದಂಥ ಬಳಕೆಯ ನಿಯಮಗಳು, ರೂಢಿಗಳು ಇರ್ತವೆ. ಹಾಗೆ ಪ್ರತಿಯೊಂದು ಭಾಷೆಯ ನಿಯಮಕ್ಕೂ ಒಂದು ಅಪವಾದ ಅಂದರೆ ಎಕ್ಸೆಪ್ಷನ್ ಇರುತ್ತೆ. ಅಂಥದ್ದೇ ಎಕ್ಸೆಪ್ಷನ್ಗಳು ಇಂಗ್ಲಿಷ್ನಲ್ಲೂ ಇರುತ್ತವೆ. ಇದು ಬಾನುಲಿ ಇಂಗ್ಲಿಷ್ ಪಾಠ ಸರಣಿಯ ಕೊನೆಯ ತರಗತಿ ಅಂತ ಹೇಳಿ ಆರಂಭದಲ್ಲೇ ಹೇಳಿದ್ದೆ.
ಒಟ್ಟು 20 ತರಗತಿಗಳಲ್ಲಿ ಇಂಗ್ಲಿಷ್ ಭಾಷೆಯನ್ನು ನಿಮಗೆ ಪರಿಚಯಿಸುವ ಉದ್ದೇಶವನ್ನು ಮೈಸೂರು ಆಕಾಶವಾಣಿ ಕೇಂದ್ರ ಹೊಂದಿತ್ತು. ಈಗಾಗಲೇ ವಿವಿಧ ತರಗತಿಗಳಲ್ಲಿ ಹೇಳಿದ ಕೆಲವು ಅಂಶಗಳನ್ನು ಮತ್ತೆ ನಿಮ್ಮ ಗಮನಕ್ಕೆ ತರ್ತೇನೆ. ಮತ್ತೆ ಇಲ್ಲಿ ಹೇಳುತ್ತಿರುವ ಸೂಚನೆಗಳನ್ನು ಅನುಸರಿಸಿ ಒಳ್ಳೆಯ ಇಂಗ್ಲಿಷನ್ನು ಬಳಸುವ ವ್ಯಕ್ತಿಗಳಾಗಿ ನೀವು ರೂಪುಗೊಳ್ಳಿ ಅಂತ ಹೇಳಿ ನನ್ನ ಅಭಿಲಾಷೆ. ಮೊದಲನೆಯ ವಿಷಯ, ಮಾತನಾಡುವ ಇಂಗ್ಲಿಷಿಗೂ ಬರೆಯುವ ಇಂಗ್ಲಿಷಿಗೂ ಸಾಕಷ್ಟು ವ್ಯತ್ಯಾಸಗಳಿವೆ. ಒಳ್ಳೆಯ ಮಾತನಾಡುವ ಇಂಗ್ಲಿಷ್ ನಿಮಗೆ ಬೇಕು, ಸ್ಪೋಕನ್ ಇಂಗ್ಲಿಷ್ ನಿಮಗೆ ಬೇಕು ಅಂತ ಹೇಳಿದ್ರೆ ಆ ಸ್ಪೋಕನ್ ಇಂಗ್ಲಿಷಿಗೆ ನೀವು ಕಿವಿಯಾಗಬೇಕು. ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ಇಂಗ್ಲಿಷ್ ವಾರ್ತೆಗಳನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳುವಂಥ ಅಭ್ಯಾಸವನ್ನು ಮಾಡಬೇಕು. ನಿಮಗೆ ಒಳ್ಳೆಯ ಇಂಗ್ಲಿಷ್ ಮಾತನಾಡುವ ಗುರಿ ಇದ್ದಾಗ, ಒಳ್ಳೆಯ ಇಂಗ್ಲಿಷ್ ಕೇಳುವ ಸನ್ನಿವೇಶ ಸಂದರ್ಭಗಳು ಬಂದಾಗ ನೀವು ಮೈಯೆಲ್ಲ ಕಿವಿಯಾಗಿ ಆಲಿಸಬೇಕು. ಹಾಗೆ ಇಂಗ್ಲಿಷ್ ಭಾಷೆಯಲ್ಲಿ ಅಕ್ಷರಗಳ ಸಂಖ್ಯೆ ಕಡಿಮೆ, ಆದರೆ ಬಳಕೆಯಲ್ಲಿರುವ ಶಬ್ದಗಳ ಸಂಖ್ಯೆ ಜಾಸ್ತಿ. 26 ಅಕ್ಷರಗಳನ್ನು ಈ ಭಾಷೆ ಹೊಂದಿದೆ, ಆದರೆ 46 ಶಬ್ದಗಳನ್ನು ಈ ಭಾಷೆ ಹೊಂದಿದೆ. ಇದು ಈ ಭಾಷೆಯ ಲಕ್ಷಣ ಅಷ್ಟೆ. ಇದನ್ನು ಕನ್ನಡಕ್ಕೆ ಹೋಲಿಸ್ಕೊಂಡು ಈ ಭಾಷೆ ಡಿಫಿಕಲ್ಟು ಅಂತೆಲ್ಲ ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಇಂಗ್ಲಿಷ್ ಈಸ್ ನಾಟ್ ಡಿಫಿಕಲ್ಟ್, ಇಟ್ ಈಸ್ ಡಿಫ್ರೆಂಟ್ ಅಂತ ನಾನು ಆರಂಭದಿಂದಲೂ ನಿಮಗೆ ಹೇಳ್ತಾ ಬಂದಿದ್ದೇನೆ. ಅದನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ಇಂಗ್ಲಿಶಿನ ಗುಣವನ್ನು, ಅದರ ವಿಶೇಷತೆಯನ್ನು ಗಮನಿಸ್ತಾ ಆ ಭಾಷೆಯನ್ನು ಕಲಿತಾ ಹೋಗಿ. ಮತ್ತೆ ಇನ್ನೊಂದು ವಿಷಯ, ಎಲ್ಲ ಭಾಷೆಗಳಿಗೂ ಅದರದೇ ಆದಂಥ ನಿಯಮಗಳು, ರೂಢಿಗಳು ಇದ್ದೇ ಇರುತ್ತವೆ. ಉದಾಹರಣೆಗೆ ಇಂಗ್ಲಿಷ್ನಲ್ಲಿ ಥ್ಯಾಂಕ್ ಯು ಅನ್ನುವ ಪದ ಹೆಚ್ಚು ಬಳಕೆ ಆಗುತ್ತೆ, ಹಾಗೆ ಸಾರಿ ಅನ್ನುವ ಪದ ಕೂಡ ಹೆಚ್ಚು ಬಳಕೆ ಆಗುತ್ತೆ. ನೀವಿದನ್ನು ಕನ್ನಡ ಭಾಷೆಯ ನೆಲೆಯಲ್ಲಿ ನೋಡ್ತಾ ಈ ಭಾಷೆ ಸರಿ ಇಲ್ಲ ಅಂತ ಹೇಳಿ ಲೇವಡಿ ಮಾಡೋದಕ್ಕೆ ಹೋಗಬಾರ್ದು. ಒಂದು ವೇಳೆ ಇಂಗ್ಲೀಷನ್ನು ನೀವು ತಮಾಷೆ ಮಾಡ್ತಾ ಕೂತ್ರೆ ನಿಮಗದು ಕಲಿಯೋದು ತುಂಬ ಕಷ್ಟ ಆಗುತ್ತೆ. ಹಾಗೆ ಮತ್ತೊಂದು ವಿಷಯ, ಇಂಗ್ಲಿಷ್ ಭಾಷೆ ನಮ್ಮ ವೃತ್ತಿ ಬದುಕಿಗೆ ಅಥವಾ ವ್ಯಾವಹಾರಿಕ ಬದುಕಿಗೆ ಬೇಕಾಗಿರುವಂಥ ಭಾಷೆ. ಖಂಡಿತವಾಗ್ಲೂ ಇದು ನಮ್ಮ ಹೃದಯದ ಭಾಷೆ ಆಗುವುದಿಲ್ಲ. ಇದು ನಮ್ಮ ಅನ್ನದ ಭಾಷೆಯಾಗಿ ಕೆಲವು ಸಾರಿ ಬಳಕೆ ಮಾಡಿಕೊಳ್ಳುವಂಥ ಅಗತ್ಯ ಬರುತ್ತೆ. ಅದೇ ಇದರ ಶಕ್ತಿ ಮತ್ತು ಮಿತಿ. ಒಂದು ಸೀಮಿತ ಕಾರಣಕ್ಕೆ ಈ ಭಾಷೆಯನ್ನು ಬಳಸುವ ಕೌಶಲ್ಯವನ್ನು ಗಳಿಸ್ಕೊಳ್ಳಿಕ್ಕೆ ನಮಗೆ ಯಾವತ್ತೂ ತೊಂದರೆ ಇಲ್ಲ. ನೀವದನ್ನು ಶ್ರಮವಹಿಸಿ ಕಲಿಯುವ ಯತ್ನವನ್ನು ಮಾಡಬೇಕಷ್ಟೆ. ಹಾಗೆ ಕೊನೆಯದಾಗಿ ನೆನ್ಪಿಟ್ಕೊಳ್ಳಿ, ನೀವು ಇಂಗ್ಲೀಷನ್ನು ಅಥವಾ ಇನ್ಯಾವುದೇ ಭಾಷೆಯನ್ನು ಚೆನ್ನಾಗಿ ಕಲಿಬೇಕು ಅಂತಿದ್ರೆ ಮೊದಲು ನೀವು ಮಾತೃಭಾಷೆಯನ್ನು ಉತ್ತಮವಾಗಿ ಕಲ್ತಿರಬೇಕು. ಮಾತೃಭಾಷೆಯ ಬಳಕೆಯಲ್ಲಿ ನಮಗೆ ಗೊಂದಲಗಳಿದ್ದರೆ ಅನ್ಯ ಭಾಷೆಯನ್ನು ಕಲಿಯೋದು ತುಂಬ ಕಷ್ಟ ಆಗತ್ತೆ. ಹಾಗಾಗಿ ಕೇಳುಗರೆ, ನಿಮಗೆ ಒಳ್ಳೆಯ ಇಂಗ್ಲಿಷ್ ಬೇಕು ಅಂತಿದ್ರೆ ಮೊದಲು ಒಳ್ಳೆಯ ಕನ್ನಡವನ್ನು ಕಲ್ತ್ಕೊಳ್ಳಿ. ಆ ಒಳ್ಳೆಯ ಕನ್ನಡದ ಮೂಲಕ ಒಳ್ಳೆಯ ಇಂಗ್ಲಿಷ್ ಮಾತುಗಾರರಾಗಿ ನೀವು ರೂಪುಗೊಳ್ಳಬೇಕು. ಅದರ ಕಡೆ ನಿಮ್ಮ ಯೋಚನೆ, ನಿಮ್ಮ ಗಮನ ಇರಲಿ ಅಂತ ಹೇಳಿ ನಾನು ಹೇಳ್ತೇನೆ. ಕೇಳುಗರೆ, ಇಲ್ಲಿಗೆ ಬಾನುಲಿ ಇಂಗ್ಲಿಷ್ ಪಾಠ ಸರಣಿಯ ತರಗತಿಗಳು ಮುಕ್ತಾಯವಾಗ್ತವೆ. ನೆನಪಿಡಿ, ಇಂಗ್ಲಿಷ್ ಈಸ್ ಡಿಫ್ರೆಂಟ್, ಇಟ್ ಇಸ್ಂಟ್ ಡಿಫಿಕಲ್ಟ್. ಒಳ್ಳೆಯ ಇಂಗ್ಲಿಷ್ ಕಲಿಕೆ ನಿಮ್ಮದಾಗಲಿ. ಎಲ್ಲರಿಗೂ ನಮಸ್ಕಾರ. ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆಲೆ. ಬಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ ಕೇಳಿದಿರಿ. Sunlight let come, rain let it come, forest mountain I go roaming. ಪ್ರಸ್ತುತಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್. ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಸಂಕಲನ GN ಮಂಜುನಾಥ್. ಪ್ರಸ್ತುತಿ ಅಬ್ದುಲ್ ರಶೀದ್. Money money I will collecting, daily daily counting, 10 rupees after joining Ramayan book purchasing. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.